ನಾನು ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀನಿ. ನಾನು ಕಟ್ಟಿರೋ ಕನಸಿನ ಮನೆ ಮಾತ್ರ ಬಿಡಲ್ಲ, ಆಯ್ತಾ? ಮನೆ ಏನಾದರೂ ಕೇಳಿದ್ರು ಅಂತಂದರೆ ಇವತ್ತೇ ನಾನು ಸೂಸೈಡ್, ಓಕೆನಾ? ನಾನು ಪಂಚಾಯತಿಯಿಂದ ಲೀಗಲ್ ಆಗಿ ಏನೇನು ಡಾಕ್ಯುಮೆಂಟ್ ಬೇಕೋ ಮನೆ ಮಾಲೀಕ ರಾಧಾಕೃಷ್ಣನ್ ಮಾತನಾಡಿ, ಸುಮಾರು ವರ್ಷಗಳಿಂದ ನಾವು ಇದೇ ಜಮೀನಿನಲ್ಲಿ ಬೆಳೆ ಬೆಳೆದುಕೊಂಡು ಜೀವನ ನಡೆಸಿಕೊಂಡು ಬರುತ್ತಿದ್ದೇವೆ. ಆದರೆ ಈಗ ಊರಿನಲ್ಲಿರುವ ಮನೆ ಶಿಥಿಲಗೊಂಡು ಹಾಳಾಗಿರುವ ಕಾರಣ ನಮ್ಮ ಜಮೀನಿನಲ್ಲಿ ಕಾನೂನು ರೀತಿಯಲ್ಲಿ ಕಂದಾಯ ಕಟ್ಟಿಕೊಂಡು ಪಂಚಾಯಿತಿಯಲ್ಲಿ ಮನೆ ಕಟ್ಟಡಕ್ಕೆ ಅನುಮತಿ ಪತ್ರ ಪಡೆದುಕೊಂಡು ಹಾಗೆ ವಿದ್ಯುತ್ ವ್ಯವಸ್ಥೆಗೂ ಸಹ ಅದರ ಠೇವಣಿಯನ್ನು ಕಟ್ಟಿಕೊಂಡು ಕಾನೂನು ರೀತಿಯಲ್ಲಿ ಮನೆ ಕಟ್ಟಿಕೊಳ್ಳುತ್ತಿದ್ದೇವೆ. ಆದರೆ ಇದೀಗ ಅಚಾನಕವಾಗಿ ತಹಸೀಲ್ದಾರ್ ಪೂರ್ಣಿಮಾ ಅವರು ಆಸ್ಪತ್ರೆಗೆ ರಸ್ತೆ ಬೇಕು, ಮನೆ ತೆರವುಗೊಳಿಸುತ್ತೇವೆ ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಅದೇ ರೀತಿ ಆಸ್ಪತ್ರೆಗೆ ರಸ್ತೆ ಮಾಡಲು ಸಾಕಷ್ಟು ಜಾಗವಿದೆ, ಅದರಲ್ಲಿ ಮಾಡಿಕೊಳ್ಳಲಿ, ನಾವು ಸಾಲ ಮಾಡಿ ಮನೆ ಕಟ್ಟಿಕೊಳ್ಳುತ್ತಿದ್ದೇವೆ, ನಮ್ಮ ಮೇಲೆ ಏಕೆ ದೌರ್ಜನ್ಯ ಎಂದು ಪ್ರಶ್ನಿಸಿದ್ರು. ಅದರಂತೆ ಸಂತ್ರಸ್ತೆ ನನ್ನ ಕನಸಿನ ಮನೆ ಅದು, ಅದನ್ನ ತೆರವುಗೊಳಿಸಿದ್ರೆ ನಾವು ಜೀವಂತವಾಗಿರುವುದಿಲ್ಲ ಎಂದು ಅಳಲು ತೋಡಿಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಪ್ರಭು ಎಂಬುವವರು ಮಾತನಾಡಿ ಮನೆ ತೆರವುಗೊಳಿಸಲು ಮುಂದಾಗಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾನು ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀನಿ. ನಾನು ಕಟ್ಟಿರೋ ಕನಸಿನ ಮನೆ ಮಾತ್ರ ಬಿಡಲ್ಲ, ಆಯ್ತಾ? ಮನೆ ಏನಾದರೂ ಕೇಳಿದ್ರು ಅಂತಂದರೆ ಇವತ್ತೇ ನಾನು ಸೂಸೈಡ್, ಓಕೆನಾ? ನಾನು ಪಂಚಾಯತಿಯಿಂದ ಲೀಗಲ್ ಆಗಿ ಏನೇನು ಡಾಕ್ಯುಮೆಂಟ್ ಬೇಕೋ ತಗೊಂಡಿದ್ದೀನಿ. ಬೇಕಿದ್ರೆ ಆ ತಹಸೀಲ್ದಾರ್ ಮೇಡಮು ಪಂಚಾಯತಿಯವ್ರ ಹತ್ರ ಫೈಟ್ ಮಾಡ್ಕೊಳ್ಳಿ, ಆಯಿತಾ? ಅವ್ರಿಗೆ ಯಾವ ಥರ ಕನಸಿರುತ್ತೋ ನಮಗೂ ಅದೇ ಥರ ಕನಸೇ ಇರುತ್ತೆ. ಈ ಥರ ಸಾರ್ವಜನಿಕರಿಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಯಾರೇ ಆಗಲಿ, ಆಯಿತಾ? ಏನೇನು ಕಟ್ ಮಾಡಿದ್ರಪ್ಪ ಇಲ್ಲಿ? ಕರೆಂಟ್ ಹಿಡ್ಕೊಂಡೆ ಹೋಗ್ತೀನಿ ಬಿಡು. ಕರೆಂಟ್ ಕಟ್ ಮಾಡಿದ್ರೇನಪ್ಪ? ಈ ಬಗ್ಗೆ ಪ್ರತಿಕ್ರಿಯಿಸಿ ತಹಸೀಲ್ದಾರ್ ಪೂರ್ಣಿಮಾ ಅವರು ಮಾತನಾಡಿ, ಗಿಡಗಾನಹಳ್ಳಿ ಸರ್ವೆ ನಂಬರ್ 30 ಹಾಗೂ ಬುದ್ಧಿಮಂತನಹಳ್ಳಿ ಸರ್ವೆ ನಂಬರ್ 43ರ ಜಮೀನು ಮೂಲ ಸರ್ಕಾರಿ ಜಾಗವಾಗಿದ್ದು ಅದರಲ್ಲಿ ಕೆಲವರು ಮನೆ ನಿರ್ಮಿಸಿಕೊಂಡಿದ್ದಾರೆ. ಆದರೆ ಈಗ ಆಸ್ಪತ್ರೆಗೆ ಸುಮಾರು 80 ರಿಂದ 100 ಅಡಿ ರಸ್ತೆಯನ್ನು ಮಾಡಬೇಕಾಗಿದೆ. ಹಾಗಾಗಿ ಅದನ್ನು ತೆರವುಗೊಳಿಸಲು ಮುಂದಾಗಿದ್ದೇವೆ. ಆದರೆ ಅವರ ಬಳಿಯೂ ಸಹ ಪಂಚಾಯಿತಿಯಿಂದ ಕೊಟ್ಟಿರುವ ದಾಖಲೆಗಳಿವೆ. ಅದರ ಮೇರೆಗೆ ಅವರು ಕಟ್ಟಿಕೊಂಡಿದ್ದಾರೆ. ಆದರೆ ಅದೆಲ್ಲವನ್ನೂ ರದ್ದುಗೊಳಿಸಲಾಗುತ್ತದೆ ಹಾಗೂ ಹಿಂದೆ ಇರುವ ಪಿಡಿಒ ಮೇಲೆ ಸಹ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಇವತ್ತು ಸರ್ವೆ ನಂಬರ್ 30 ಗಿಡಗಾನಹಳ್ಳಿ ಮಂಚನಹಳ್ಳಿ ತಾಲೂಕು ಮಂಚನಹಳ್ಳಿ ಹೋಬಳಿಯಲ್ಲಿ ಅನಧಿಕೃತವಾಗಿ ಏನು ನಿವೇಶನ ಕಟ್ಕೊಂಡಿದ್ದಾರೆ ಅದು ಮೂಲತಃ ಪಾಣಿಯಲ್ಲಿ ಖರಾಬ್ ಗೋಕಾಡ್ ಇರೋದ್ರಿಂದ ಅವರು ಖರಾಬ್ ಗೋಕಾಡ್ ಲ್ಯಾಂಡ್ ಇದ್ರೂ ಅವ್ರ ಪಕ್ಕದಲ್ಲೇ ಅವ್ರದ್ದು ಸ್ವಂತ ಜಮೀನು ಕೂಡ ಇದೆ. ಆ ಸ್ವಂತ ಜಮೀನು ಬಿಟ್ಟು ನಮ್ಮದು ಸರ್ಕಾರಿ ಜಮೀನು ಏನಿದೆ ಅದ್ರ ಮೇಲೆ ನಿವೇಶನ ಕಟ್ಕೊಂಡಿದ್ದಾರೆ. ನಾವು ಪಿ ಡಿ ಅವ್ರು ಯಾರು ಇನ್ಚಾರ್ಜ್ ಆಗಿದ್ದಾರೆ ಅವ್ರ ಮೇಲೆ ನಾವು ಇದು ಹೌಸ್ ಲಿಸ್ಟ್ ಯಾರ ಮೇಲೆ ಅವ್ರ ಮೇಲೆ ನಾವು FIR ಹಾಕ್ತೀವಿ. ಈ ಥರ ಇಲ್ಲೀಗಲ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿ ಅವ್ರಿಗೆ ಕೊಟ್ಟಿರೋದ ಮೇಲೆ FIR ಕೂಡ ಹಾಕ್ತೀವಿ. ಅದು ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ ಅದ್ರ ಮೇಲೆ ನಾವು ಅವ್ರಿಗೆ ಪರಿಹಾರ ಕೊಡ್ತೀವಿ. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು, ಕಂದಾಯ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಪೋಷೆಟ್ಟಳ್ಳಿ ಚೇತನ್ PV, ಈ ನ್ಯೂಸ್ TV, ಮಂಚೇನಹಳ್ಳಿ.